ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 5/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 16/5/2020. ಓಂ ನಮಃ ಶಿವಾಯ. ಜಿಜ್ಞಾಸು ಮಕ್ಕಳೇ, ಸೂಕ್ಷ್ಮವತನದಲ್ಲಿ ಬಾಪ್ತಾದ ಇಬ್ಬರನ್ನು ಧರ್ಮರಾಜನ ರೂಪದಲ್ಲಿ ನೋಡಿ ಅವರ ದೃಷ್ಟಿಯ ಮುಂದೆ ಇರಿ ಮತ್ತು ನಾನು ಸಂಪೂರ್ಣವಾಗಿ ಪವರ್ಫುಲ್ ಆಗುತ್ತಿದ್ದೇನೆ, ನನ್ನೆಲ್ಲಾ ಪಾಪಕರ್ಮಗಳು ವಿನಾಶವಾಗುತ್ತಿವೆ. ಇದನ್ನು ಜ್ವಾಲಾಮುಖಿ ಯೋಗ ಎಂದು ಕರೆಯಬಹುದು. ಪರಮಧಾಮದಲ್ಲಿ ಜ್ವಾಲಾಮುಖಿ ಯೋಗ ಇರುವುದೇ ಇಲ್ಲ. ಓಂ ನಮಃ ಶಿವಾಯ. ಪ್ರಶ್ನೆ: ಬಾಬಾ, ಪರಮಧಾಮದ ಯಾವ ಕ್ಷೇತ್ರದಲ್ಲಿ ಹೇಗೆ ಮತ್ತು ಏನೇನು ಸೆಕ್ಷನ್ಗಳು ಇರುತ್ತವೆ ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ, ಏಕೆಂದರೆ ಇದುವರೆಗೆ ಯಾರಿಗೂ ಪೂರ್ಣವಾಗಿ ತಿಳಿದಿಲ್ಲ. ಉತ್ತರ ನೋಡಿ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಓಂ. ಓಂನ ಆಕಾರವು ಪರಮಧಾಮದ್ದಾಗಿದೆ. ಅದನ್ನು ವೃಕ್ಷದ ರೂಪದಲ್ಲಿ ತೋರಿಸಲಾಗಿದೆ ಮತ್ತು ಓಂಕಾರದ ಒಳಗಡೆಯೇ ಎಲ್ಲ ಆತ್ಮಗಳ ಸಂಪೂರ್ಣ ಸೆಕ್ಷನ್ ಇದೆ. ಬಾಬಾ ಏನು ಹೇಳುತ್ತಾರೆಂದರೆ, ಇದರ ನಿಖರವಾದ ಚಿತ್ರವನ್ನು ಯಾರೂ ಬಿಡಿಸಲು ಸಾಧ್ಯವಿಲ್ಲ. ವೃಕ್ಷ ಎನ್ನುತ್ತಿದ್ದೆವು ಅಲ್ಲವೇ? ಹಾಗಾದರೆ ವೃಕ್ಷವನ್ನು ನೋಡಿದ್ದೀರಾ? ವೃಕ್ಷವನ್ನು ಉಲ್ಟಾ ನೇತು ಹಾಕಲಾಗಿದೆ. ಇದು ನೋಡಿ, ವೃಕ್ಷವು ಹೀಗೆ ಕೆಳಗೆ ಹರಡಿಕೊಂಡಿದೆ ಮತ್ತು ಮೇಲೆ ಒಂದು ಕಾಂಡವಿದೆ. ಅದರ ಬುಡದಲ್ಲಿ ಇರುತ್ತದೆ ಬೀಜ. ಇಗೋ ನೋಡಿ, ಬೀಜದ ಕೆಳಗಿನ ಭಾಗದಲ್ಲಿ ಸತ್ಯಯುಗ, ತ್ರೇತಾಯುಗದ ಎಲ್ಲ ಆತ್ಮಗಳಿವೆ. ಅವು ಏಕತೆಯ ಸೂತ್ರದಲ್ಲಿ ಪೋಣಿಸಲ್ಪಟ್ಟಿವೆ. ಬಾಬಾ ಮೊದಲು ಇದನ್ನೇ ರಚಿಸಿದ್ದು ಅಲ್ಲವೇ? ಏಕತೆ. ಒಂದು ಭಾಷೆ, ಒಂದು ಧರ್ಮ, ಒಂದು ರಾಜ್ಯ, ಏಕಮತ. ಒಂದು ಸೂತ್ರದಲ್ಲಿ ಪೋಣಿಸಲ್ಪಟ್ಟಿರುವುದು ಒಂದು ಕಾಂಡವಾಯಿತು. ನಂತರ ಈ ಮೂರರ ಆಕಾರದಲ್ಲಿ ಅನೇಕ ಧರ್ಮಗಳ ಒಂದು ಕೊಂಬೆ ಇತ್ತ ಕಡೆಯಿಂದ ಹೊರಟಿತು, ಇನ್ನೊಂದು ಅತ್ತ ಕಡೆಯಿಂದ ಹೊರಟಿತು. ವೃಕ್ಷದ ಎಲ್ಲಾ ಕೊಂಬೆ ರೆಂಬೆಗಳು ಹೊರಬಂದವು. ಓಂನಲ್ಲಿರುವ ಮೂರನ್ನು ಉಲ್ಟಾ ಮಾಡಿದರೆ ಎಡಭಾಗವು ನೇರವಾಗಿ ದ್ವಾಪರ ಯುಗಕ್ಕೆ ಬರುವ ಆತ್ಮಗಳ ಸೆಕ್ಷನ್ ಆಗಿದೆ ಮತ್ತು ಬಲಭಾಗವು ಕಲಿಯುಗಕ್ಕೆ ಬರುವ ಆತ್ಮಗಳ ಸೆಕ್ಷನ್ ಆಗಿದೆ. ಮತ್ತು ಈ ಓಂನಲ್ಲಿರುವ ಮೂರನ್ನು ಉಲ್ಟಾ ಮಾಡಿ ಹಿಂದೆ ಇರುವ ದಂಡವು ಸತ್ಯಯುಗ, ತ್ರೇತಾಯುಗ. ನಂತರ ಈ ಎರಡೂ ಭಾಗಗಳು ಹೊರಬಂದವು ಅಲ್ಲವೇ? ಒಂದು ಇತ್ತ, ಇನ್ನೊಂದು ಅತ್ತ. ಆಗ ಏನಾಯಿತು? ಎರಡು ಪುರಗಳು, ಒಂದು ಇತ್ತ ಹೊರಟಿತು, ಇನ್ನೊಂದು ಅತ್ತ ಹೊರಟಿತು. ಒಳ್ಳೆಯದು. ಈ ಓಂನಲ್ಲಿರುವ ಮೂರರಲ್ಲಿ ಕೆಳಗಿನ ಕೊನೆಯ ಗೆರೆ ಸ್ವಲ್ಪ ಉದ್ದವಾಗಿ ಬಾಗಿರುವುದನ್ನು ತೋರಿಸಲಾಗಿದೆಯಲ್ಲವೇ? ಅದು ಸಂಗಮ ಯುಗದ ಅಂತ್ಯದ್ದು, ಅತ್ಯಂತ ಚಿಕ್ಕ ಯುಗ ಅಲ್ಲವೇ? ಇಷ್ಟೇ ಇರುವುದು. ಇದು ಸಂಗಮ, 100 ವರ್ಷಗಳ ಯುಗ. ಅರ್ಥವಾಯಿತೆ? ನಂತರ ಈ ಚಂದ್ರಾಕೃತಿಯ ಸೆಕ್ಷನ್ ಇದೆಯಲ್ಲ, ಅದು ಪಶು ಪಕ್ಷಿಗಳ ಸೆಕ್ಷನ್. ಅದಕ್ಕಾಗಿಯೇ ಇವುಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗಿದೆ. ಇಲ್ಲಿ ಸತ್ಯಯುಗದಲ್ಲಿ ಅಲಂಕಾರವಿರುವಂತೆ ಪರಂಧಾಮದಲ್ಲೂ ಕೂಡ ಅಲಂಕರಿಸಲಾಗಿದೆಯಲ್ಲವೇ? ನೋಡಿ, ಇದಿಲ್ಲದೆ ಅದು ಚೆನ್ನಾಗಿ ಕಾಣುತ್ತದೆಯೇ? ಅಂದರೆ ಈ ಚಂದ್ರಾಕೃತಿ ಮತ್ತು ಪರಮಧಾಮದಲ್ಲಿ ತೋರಿಸಿರುವ ಬಿಂದುವಿಗೆ ಪೂರ್ಣ ಮಹತ್ವವಿದೆ. ಇಲ್ಲಿ ಸಾಕಾರದಲ್ಲಿ ಪಶು ಪಕ್ಷಿಗಳ ಆತ್ಮಗಳು ಬರುವಾಗ ಮೊದಲು ಇದೇ ಬಿಂದುವಿನಿಂದ ಬರುತ್ತವೆ. ಹೀಗೆ ಗೋಲಾಕಾರವಾಗಿ ಬಿಂದುವಾಗಿ ತೋರಿಸಲಾಗಿದೆ ಅಲ್ಲವೇ? ಇದರಲ್ಲಿ ಏಕತೆಯುಳ್ಳ ಪಶು ಪಕ್ಷಿಗಳ ಆತ್ಮಗಳಿರುತ್ತವೆ. ಅವು ಸತೋಪ್ರಧಾನವಾಗಿರುತ್ತವೆ. ಉದಾಹರಣೆಗೆ ಹಸು, ಮೇಕೆ, ಇದರೊಳಗೆ ಒಂದು ಮಿತಿಯಲ್ಲಿ ವಾಸಿಸುವ ಆತ್ಮಗಳಿರುತ್ತವೆ. ಅವು ಯಾವುದೇ ತಪ್ಪು ಆಹಾರವನ್ನು ಸೇವಿಸುವುದಿಲ್ಲ, ಶಾಕಾಹಾರಿಗಳಾಗಿರುತ್ತವೆ. ಅವು ಇಲ್ಲಿವೆ. ನಂತರ ಈ ಚಂದ್ರಾಕೃತಿಯಲ್ಲಿ ದ್ವಾಪರ ಕಲಿಯುಗದ ಪಶು ಪಕ್ಷಿಗಳ ಸೆಕ್ಷನ್ ಇದೆ. ಈ ಚಂದ್ರಾಕೃತಿಯ ಕನೆಕ್ಷನ್ ಕೂಡ ಬಿಂದುವಿನ ಆಕಾರದೊಂದಿಗೆ ಬೆಸೆದುಕೊಂಡಿದೆ. ನೋಡಿ, ಸೆಕ್ಷನ್ ಬೇರೆಯಾಗಿದೆ, ಆದರೆ ರಚಯಿತ ಯಾರು? ಬೀಜರೂಪ ಬಾಬಾ. ಇವುಗಳಿಗೂ ಇವರೇ ರಚಯಿತ. ನೋಡಿ, ಅದಕ್ಕಾಗಿಯೇ ಇಲ್ಲಿ ಏನು ಇಡಲಾಗಿದೆ? ಬಿಂದು. ಏಕೆಂದರೆ ಇವುಗಳಿಗೂ ರಚಯಿತ ಯಾರು? ತಂದೆ. ವೃಕ್ಷದ ಬುಡದಲ್ಲಿ ಬೀಜವಿದೆ ಮತ್ತು ಈ ಪಶು ಪಕ್ಷಿಗಳ ವೃಕ್ಷದಲ್ಲೂ ಇಲ್ಲಿ ಬಿಂದುವಿದೆ ಚಂದ್ರಾಕೃತಿಯ ಮೇಲೆ. ಅರ್ಥವಾಯಿತೆ? ಪಶು ಪಕ್ಷಿಗಳ ಸೆಕ್ಷನ್ ಅಲ್ಲೂ ಬಿಂದುವಿದೆ ಮತ್ತು ಮನುಷ್ಯಾತ್ಮಗಳ ವೃಕ್ಷದಲ್ಲೂ ಬಿಂದುವಿದೆ. ಇವೆರಡರ ರಚಯಿತ ಇವರೇ, ಇವುಗಳಿಗೂ ರಚಯಿತ ಇವರೇ. ಅರ್ಥವಾಯಿತೆ? ವೃಕ್ಷವನ್ನು ಹೀಗೆ ತೋರಿಸಲಾಗಿದೆ. ಓಂ ಅನ್ನು ಉಲ್ಟಾ ಮಾಡಿದರೆ ನೋಡಿ, ಹಾಗೆಯೇ ಆಯಿತು ಅಲ್ಲವೇ? ವೃಕ್ಷದಂತೆ ಹಾಗೆಯೇ ಆಯಿತು. ಇದನ್ನು ಹೀಗೆ ವೃಕ್ಷದಂತೆ ಮಾಡಲಾಗಿದೆ. ವಾಸ್ತವವಾಗಿ ಪರಮಧಾಮದ ಆಕಾರವು ಓಂ ಆಗಿದೆ. ನೋಡಿ, ಓಂ ಅನ್ನು ಉಲ್ಟಾ ಮಾಡಿದರೆ ಮೇಲಿನಿಂದ ಕೆಳಗಿನ ಕಡೆಗೆ ನಾವೆಲ್ಲರೂ ಪೂರ್ಣ ಯಾತ್ರೆ ಮಾಡಿದ್ದೇವೆ. ಮೇಲಿನಿಂದ ಯಾತ್ರೆ ಆರಂಭಿಸಿದೆವು. ಹೀಗೆ ಮಾಡುತ್ತಾ ಇಲ್ಲಿ ಕೆಳಗೆ
ಸಂಗಮಕ್ಕೆ ಬಂದೆವು. ಇದರಲ್ಲಿ ಸ್ವಲ್ಪ ಮಕ್ಕಳಷ್ಟೇ ಇರುತ್ತಾರೆ. ಯಾರು ಯಾರು ಬಾಬಾರವರ ವಜ್ರದಂತ ಮಕ್ಕಳು ಅವರು. ಈಗ ಈ ಓಮನ್ನು ಪೂರ್ಣ ಉಲ್ಟಾ ಮಾಡುವುದರಿಂದ ಪೂರ್ಣ ವೃಕ್ಷವು ಕಾಣತೊಡಗುತ್ತದೆ. ಅರ್ಥವಾಯಿತೆ? ಬುದ್ಧಿ ಕ್ಲಿಯರ್ ಆಗಿದೆಯೇ? ಮನಸ್ಸು ಸ್ವಚ್ಛವಾಗಿದೆಯೇ? ಬುದ್ಧಿ ಚೆನ್ನಾಗಿದ್ದರೆ ಕ್ಯಾಚಿಂಗ್ ಪವರ್ ಚೆನ್ನಾಗಿರುತ್ತದೆ. ಓಂ ಎಂದು ಹೇಳುವಾಗ ಬುದ್ಧಿ ಎಲ್ಲಿಗೆ ಹೋಗುತ್ತದೆ? ಮೇಲೆ. ಮತ್ತು ಮ ಎನ್ನುತ್ತಿದ್ದಂತೆಯೇ ಕೆಳಗೆ ಬರುತ್ತದೆ. ಓ ಎನ್ನುವಾಗ ಮೇಲೆ ಹೋಗುತ್ತದೆ, ಮ ಎನ್ನುವಾಗ ಕೆಳಗೆ ಬರುತ್ತದೆ. ಯಾವಾಗಲಾದರೂ ಓಂ ಎಂದು ಹೇಳಿ ನೋಡಿ, ಬುದ್ಧಿ ತಕ್ಷಣವೇ ಮೇಲ್ಮುಖವಾಗಿ ನಿಲ್ಲುತ್ತದೆ. ಪ್ರಶ್ನೆ: ಬಾಬಾ, ಈ ಗಿಡ ಮರಗಳಲ್ಲಿ ಆತ್ಮ ಇರುತ್ತದೆಯೇ? ಉತ್ತರ: ಖಂಡಿತವಾಗಿಯೂ ಇರುವುದಿಲ್ಲ. ಆದರೆ ಅವುಗಳು ಕೂಡ ಜೀವಿಗಳೇ ಅಲ್ಲವೇ? ನೋಡಿ, ಪ್ರಕೃತಿ ಎಂದರೇನು? ಈಗ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಿ. ನೋಡಿ, ನಿಮ್ಮ ಈ ಶರೀರವು ಪ್ರಕೃತಿಯಿಂದ, ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಆದರೆ ಯಾವಾಗ ಇದರಲ್ಲಿ ಆತ್ಮವು ಬರುವುದೋ ಆಗ ಚಲನವಲನ ಉಂಟಾಗುತ್ತದೆ. ಪ್ರಕೃತಿಯು ತನ್ನಷ್ಟಕ್ಕೆ ತಾನೇ ಒಂದು ಸುಂದರವಾದ ವಸ್ತುವಾಗಿದೆ. ಸೋಲ್ ಪ್ರಕೃತಿಯಲ್ಲಿಲ್ಲ, ಅಂದ್ರೆ ಆತ್ಮ ಪ್ರಕೃತಿಯಲ್ಲಿಲ್ಲ. ಆತ್ಮ ಒಂದು ಚೈತನ್ಯ ಶಕ್ತಿಯಾಗಿದೆ. ಸೋಲ್ ಅಂದರೆ ಆತ್ಮದ ರಚಯಿತ ಪರಮಾತ್ಮ ಮತ್ತು ಪ್ರಕೃತಿಯ ರಚಯಿತನು ಪರಮಾತ್ಮನೇ. ಪ್ರಕೃತಿಯ ರಹಸ್ಯವು ದೊಡ್ಡದಾಗಿದೆ. ಯಾವಾಗಲಾದರೂ ನಿರಾಳವಾಗಿ ಕುಳಿತು ಪ್ರಕೃತಿಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸುತ್ತೇನೆ. ಜೀವಾತ್ಮ ಎನ್ನುತ್ತಾರೆ. ಯಾವಾಗ ಜೀವ ಅಂದರೆ ಪ್ರಕೃತಿ ಮತ್ತು ಆತ್ಮ ಎರಡೂ ಸೇರುತ್ತವೆಯೋ ಆಗ ಜೀವಾತ್ಮವಾಗುತ್ತದೆ. ನೋಡಿ, ಆತ್ಮವಿಲ್ಲದೆ ಪ್ರಕೃತಿಯು ನಡೆಯಲು ಸಾಧ್ಯವಿಲ್ಲ. ಪ್ರಕೃತಿ ಇಲ್ಲದೆ ಆತ್ಮವು ಏನು ಮಾಡಬಲ್ಲದು? ಎರಡು ಬೆಸೆದುಕೊಂಡಿವೆ ಶರೀರದಂತೆ. ಆತ್ಮವು ಶರೀರವಿಲ್ಲದೆ ಏನೂ ಅಲ್ಲ ಮತ್ತು ಶರೀರವು ಆತ್ಮವಿಲ್ಲದೆ ಏನೂ ಅಲ್ಲ. ಈಗ ಇದು ಒಂದು ಪೆನ್ ಎಂದು ಭಾವಿಸಿ. ನೋಡಿ, ಈ ಪೆನ್ನು ಪೂರ್ಣವಾಗಿ ಚೆನ್ನಾಗಿದೆ. ಆದರೆ ಇದರೊಳಗೆ ಶಾಹಿ ಇಲ್ಲದಿದ್ದರೆ ಈ ಪೆನ್ನಿನಿಂದ ಏನು ಪ್ರಯೋಜನ? ಹಾಗಾದರೆ ಈ ಪೆನ್ನನ್ನು ಇಟ್ಟುಕೊಂಡು ಏನು ಮಾಡುವುದು? ಇದು ಬೇರೆ ಯಾವುದಾದರೂ ಕೆಲಸಕ್ಕೆ ಬರುತ್ತದೆಯೇ? ಕೇವಲ ಒಂದು ವಸ್ತು ಇಲ್ಲದಿದ್ದರೂ ಅಷ್ಟೇ. ಮತ್ತು ಅದು ಬಂದಾಗ ಅದಕ್ಕೆ ಎಷ್ಟು ಮಹತ್ವವಿರುತ್ತದೆ. ಹಾಗಾದರೆ ಬಾಬಾ, ಗಿಡ ಮರಗಳಲ್ಲಿ ಆತ್ಮ ಇರುವುದಿಲ್ಲ, ಆದರೆ ಅದರಲ್ಲಿ ಸಂವೇದನೆ ಇರುತ್ತದಲ್ಲವೇ? ಅಂದ್ರೆ ಅನುಭವಿಸುವ ಶಕ್ತಿ ಇರುತ್ತದಲ್ಲವೇ? ಖಂಡಿತವಾಗಿಯೂ ಇರುತ್ತದೆ. ಏಕೆಂದರೆ ಅದನ್ನು ರಚಿಸಿದವರು ಯಾರು? ಆತ್ಮಕ್ಕೆ ಅನುಭವವಾಗುವಂತೆ ಪ್ರಕೃತಿಗೂ ಏಕೆ ಆಗುವುದಿಲ್ಲ? ಎರಡು ಯಾರ ರಚನೆ? ಪರಮಾತ್ಮನದು. ಬೀಜ ಯಾರು? ಬಾಬಾ. ಹಾಗಾದರೆ ಸಂವೇದನೆ ಎರಡಕ್ಕೂ ಇರುತ್ತದೆ, ಏಕೆ ಇರುವುದಿಲ್ಲ? ಒಂದು ಮಾತು ಹೇಳಲೆ, ಈ ಕುರ್ಚಿಯ ಮೇಲೆ ಯಾರಾದರೂ ತಪ್ಪು ಸಂಕಲ್ಪದೊಂದಿಗೆ ಕುಳಿತರೆ ಅವರು ಅದರ ಮೇಲೆ ತಮ್ಮ ವೈಬ್ರೇಷನ್ ಬಿಟ್ಟಿರುತ್ತಾರೆ. ಅದರ ಮೇಲೆ ಯಾರಾದರೂ ಪಾಸಿಟಿವ್ ಆಗಿ ಕುಳಿತರೆ ವೈಬ್ರೇಷನ್ ಕೂಡ ಪಾಸಿಟಿವ್ ಆಗುತ್ತದೆ. ನೋಡಿ, ನೀವು ನಿಮ್ಮ ಶರೀರಕ್ಕೆ ಯಾವ ಕೆಲಸ ಕೊಟ್ಟಿದ್ದೀರೋ ಅದು ಅದನ್ನೇ ಮಾಡುತ್ತದೆ. ಅದನ್ನು ಸುಮ್ಮನಿರಲು ಹೇಳಿದರು ಅಥವಾ ಕೆಲಸ ಮಾಡಲು ಹೇಳಿದರು ಎರಡೂ ಕೆಲಸಗಳನ್ನು ಮಾಡುತ್ತದಲ್ಲವೇ? ಇಂದು ನೀವು ಇಲ್ಲಿ ಕುಳಿತಿದ್ದೀರಿ ಏಕೆಂದರೆ ನೀವು ಇದಕ್ಕೆ ಆರ್ಡರ್ ನೀಡಿದ್ದೀರಿ. ತೊಂದರೆಯಾಗಲಿ ನೋವಾಗಲಿ ಏನೇ ಆಗಲಿ ನೀನು ಇಲ್ಲೇ ಕುಳಿತುಕೊಳ್ಳಬೇಕು ಎಂದು. ಅರ್ಥವಾಯಿತೆ? ಹಾಗಾಗಿ ಇದು ನಿಮ್ಮ ಆರ್ಡರ್ ಪಾಲಿಸಿತು, ಮಾತು ಕೇಳಿತು. ಹೌದು, ಯಾವಾಗ ನೀವು ಎಲ್ಲ ಅಂತ್ರಿ ಪಂತ್ರಿ ಮಂತ್ರಿಗಳನ್ನು ತೆಗೆದು ಹಾಕಿದಿರೋ ಆಗ ಅನುಭವವಾಗುತ್ತದೆ. ಅಂದ್ರೆ ಆತ್ಮ ನಾನೊಬ್ಬನೇ ರಾಜ, ನಾನು ನನ್ನ ಪ್ರಕೃತಿಯ ಮೇಲೆ ಜಯ ಸಾಧಿಸುವವನು. ಹಾಗಾದರೆ ನೋಡಿ, ಇಂದು ಎಲ್ಲಿ ಕುಳಿತಿದ್ದೀರಿ? ಹಾಗಾಗಿ ಆತ್ಮವು ಈ ಶರೀರದ ಮೂಲಕ ಅನುಭವಿಸುತ್ತದೆ. ಅರ್ಥವಾಯಿತೆ? ಪ್ರಶ್ನೆ: ಬಾಬಾ, ನಾವು ಪ್ರಕೃತಿಗೆ ಸಕಾಶ್ ಕೊಡುತ್ತೇವೆ, ಮನ್ಸಾ ಸೇವೆ ಮಾಡುತ್ತೇವೆ, ಶುಭ ಸಂಕಲ್ಪ ಮಾಡುತ್ತೇವೆ, ಅದನ್ನು ಪ್ರಕೃತಿಯು ಕ್ಯಾಚ್ ಮಾಡುತ್ತದೆಯೇ? ಉತ್ತರ: ಖಂಡಿತವಾಗಿ ಪ್ರಕೃತಿಯು ಅವುಗಳನ್ನು ಕ್ಯಾಚ್ ಮಾಡುತ್ತಿತ್ತು ಅಲ್ಲವೇ? ನೆಗೆಟಿವ್ ಕೂಡ ಮಾಡಿಕೊಂಡಿತ್ತು, ಪಾಸಿಟಿವ್ ಕೂಡ ಕ್ಯಾಚ್ ಮಾಡಿಕೊಂಡಿತ್ತಲ್ಲವೇ? ಒಳ್ಳೆಯದನ್ನು ಮಾಡಿಕೊಳ್ಳುತ್ತದೆ, ಕೆಟ್ಟದ್ದನ್ನು ಮಾಡಿಕೊಂಡಿತ್ತು. ಯಾರು ಕ್ಯಾಚ್ ಮಾಡಿದ್ದು? ಪ್ರಕೃತಿಯು ಕ್ಯಾಚ್ ಮಾಡಿತು. ನಿಮ್ಮ ತಪ್ಪು ಸಂಕಲ್ಪವು ಪರಿಣಾಮ ಬೀರಿತು ಮತ್ತು ನೀವು ಪವರ್ಫುಲ್ ಆಗಿ ಯೋಚಿಸಿದ್ದು ಕೂಡ ಪರಿಣಾಮ ಬೀರಿತು. ಅರ್ಥವಾಯಿತೆ? ಹಾಗೆಯೇ ಒಂದು ಗಿಡವನ್ನು ನೆಡಿ, ಅದು ಪ್ರಕೃತಿ. ಅದಕ್ಕೆ ಪ್ರತಿದಿನ ನೀವು 5 ನಿಮಿಷ ಬಹಳ ಪ್ರೀತಿಯಿಂದ ದೃಷ್ಟಿ ನೀಡಿ. ವೈಬ್ರೇಷನ್ ಚೆನ್ನಾಗಿದ್ದರೆ ಅದು ನಗುತ್ತದೆ, ಅರಳುತ್ತದೆ, ಏಕೆಂದರೆ ಅದು ನಿಮ್ಮ ಒಳ್ಳೆಯತನವನ್ನು ಅನುಭವಿಸಿದೆ. ಹಾಗಾದರೆ ಈಗ ಆ ಪ್ರಕೃತಿಯಲ್ಲಿ ಸಂವೇದನೆ ಇಲ್ಲವೇ? ಇದೆ. ನಿಮ್ಮಲ್ಲಿರುವಾಗ ಅದರಲ್ಲಿ ಹೇಗೆ ಇರುವುದಿಲ್ಲ? ಇರುತ್ತದೆ ಅಲ್ಲವೇ? ಹೌದು, ಇದು ಪ್ರಕೃತಿ ಮತ್ತು ನೀವು ಆತ್ಮ. ಆತ್ಮವು ಪ್ರಕೃತಿಯಲ್ಲಿ ಇರುವವರೆಗೆ ಅದರಲ್ಲಿ ಶಕ್ತಿ ಇದೆ, ಇಲ್ಲದಿದ್ದರೆ ಏನೂ ಇಲ್ಲ. ಒಳ್ಳೆಯದು. ಇನ್ನೇನನ್ನಾದರೂ? ಪ್ರಶ್ನೆ: ಬಾಬಾ, ಶರೀರದೊಳಗೆ 7 ಚಕ್ರಗಳಿವೆ ಮತ್ತು 7 ಸೂಕ್ಷ್ಮ ಶರೀರಗಳು ಇವೆ ಎಂದು ಹೇಳುತ್ತಾರಲ್ಲ, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಿ.
ಉತ್ತರ, 7 ಚಕ್ರಗಳಿರುತ್ತವೆ. ನೀವು ಯಾವಾಗಲಾದರೂ ನೋಡಿ 7 ಚಕ್ರಗಳ ಬಣ್ಣವು ಬೇರೆ ಬೇರೆಯಾಗಿರುತ್ತದೆ. ಎರಡನೆಯ ವಿಷಯವೆಂದರೆ ಆತ್ಮದ 7 ಗುಣಗಳನ್ನೇ ಚಕ್ರಗಳೆಂದು ಕರೆಯುತ್ತಾರೆ. ಒಂದಾದ ನಂತರ ಒಂದು ಚಕ್ರವು ತೆರೆದಾಗ ಒಂದಾದ ನಂತರ ಒಂದು ಗುಣದ ಅನುಭೂತಿಯಾಗುತ್ತದೆ. ಇನ್ನು 7 ಶರೀರಗಳ ವಿಷಯ, ಶರೀರವಿರುವುದು ಒಂದೇ, ಆದರೆ ಆ ಚಕ್ರದ ಬಣ್ಣವು ಒಂದಾದ ನಂತರ ಒಂದು ತೆರೆಯುತ್ತಾ ಹೋದಂತೆ ಆ ಶರೀರದಲ್ಲೂ ಅದೇ ಬಣ್ಣ ಬರುತ್ತದೆ. ಆಗ ಅದನ್ನು ಏನೆನ್ನುತ್ತಾರೆ? 7 ಶರೀರಗಳು. ವಾಸ್ತವವಾಗಿ ಎಂದಿಗೂ 7 ಶರೀರಗಳಿರುವುದಿಲ್ಲ. ಶರೀರವು ಬೆಳಕಿನ ಶರೀರ ಒಂದೇ ಆಗಿರುತ್ತದೆ. ಅದರಲ್ಲಿ ಆ 7 ಚಕ್ರಗಳೊಂದಿಗೆ ಬಣ್ಣಗಳು ಬಂದಾಗ ಅದು ಬೇರೆ ಬೇರೆ ಬಣ್ಣದ ಶರೀರವಾಗಿ ಕಾಣತೊಡಗುತ್ತದೆ. ಆದ್ದರಿಂದ 7 ಶರೀರಗಳೆಂದು ಕರೆಯುತ್ತಾರೆ. ಆ ಶರೀರ ಸೂಕ್ಷ್ಮ ಲೈಟ್ ಶರೀರ ಜನರಿಗೆ ಕಾಣಿಸುತ್ತದೆ ಕೂಡ, ಮಂಜಿನಂತೆ ಕಾಣಿಸುತ್ತದೆ. ಯಾರದ್ದು ಹೇಗಿರುತ್ತದೆಯೋ ಹಾಗೆ. ನಿಮ್ಮ ಯೋಗದ ಶಕ್ತಿ ಹೆಚ್ಚಾದಂತೆ ಗುಣಗಳು ಹರಡುತ್ತಾ ಹೋಗುತ್ತವೆ. ಹಾಗಾದರೆ 7 ಶರೀರಗಳ ಅರ್ಥ? ಇಂದು ನೀವು ಯಾವ ಬಟ್ಟೆ ಧರಿಸಿದ್ದೀರಿ? ಬಿಳಿ. ನಾಳೆ ನೀವು ಕೆಂಪು ಬಟ್ಟೆ ಧರಿಸಬಹುದು, ನಾಡದ್ದು ಹಳದಿ ಬಣ್ಣದ ಬಟ್ಟೆ ಧರಿಸಬಹುದು. ಆದರೆ ಶರೀರ ಮಾತ್ರ ಒಂದೇ ಇರುತ್ತದಲ್ಲವೇ? ನೀವು ಬಣ್ಣ ಬದಲಾಯಿಸಿದ್ದೀರಿ, ಆದ್ದರಿಂದ 7 ಶರೀರಗಳೆಂದು ಕರೆಯುತ್ತಾರೆ. ಸರಿ ತಾನೆ? ಪ್ರಶ್ನೆ, ಆತ್ಮವು ಭ್ರುಕುಟಿಯಲ್ಲಿ ಕುಳಿತು ಈ ನಯನಗಳ ಮೂಲಕ ನೋಡುತ್ತದೆ. ಇವುಗಳನ್ನು ಆತ್ಮದ ಕಿಟಕಿ ಎನ್ನುತ್ತಾರೆ. ಹಾಗಾದರೆ ಬಾಗಿಲು ಯಾವುದು? ಉತ್ತರ, ಇದು ನೋಡಿ ಅದ್ಭುತವಾದ ವಿಷಯ. ನೋಡಿ, ಬಾಬಾ ಹೇಳಿದರು, ಮಕ್ಕಳೇ, ಈ ಶರೀರ ಒಂದು ಮನೆ, ಈ ಆತ್ಮ ಕಣ್ಣುಗಳು ಕಿಟಕಿಗಳು. ಈಗ ಆತ್ಮವು ಹೊರ ಹೋಗಲು ಬಾಗಿಲಿನ ಅವಶ್ಯಕತೆ ಏನಿದೆ? ಅದು ಕಿಟಕಿಯಿಂದಲೂ ಹೊರ ಹೋಗಬಲ್ಲದು. ಇಷ್ಟು ಸಣ್ಣ ಬಿಂದುವಿಗೆ ಅಷ್ಟು ದೊಡ್ಡ ಬಾಗಿಲಿನ ಅವಶ್ಯಕತೆ ಏನಿದೆ? ಬಾಯಿಯಿಂದ ಹೊರ ಹೋಗಬಹುದು, ಮೂಗಿನಿಂದಲೂ ಹೊರ ಹೋಗಬಹುದು, ಕಿಟಕಿಯಿಂದ ಹೊರ ಹೋಗಬಹುದು, ಕಿವಿಯಿಂದ ಹೊರ ಹೋಗಬಹುದು. ಅದಕ್ಕಾಗಿ ಎಲ್ಲಾ ಬಾಗಿಲುಗಳು ತೆರೆದಿವೆ. ಇತ್ತ ಕಡೆಯಿಂದ ಅತ್ತ ಕಡೆಯಿಂದ. ಇದು ಬಂದಾದರೆ ಅತ್ತ ಕಡೆಯಿಂದ ಹೊರ ಹೋಗುತ್ತದೆ. ಆತ್ಮವು ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ನಿಮ್ಮ ಈ ರಂಧ್ರದಿಂದಲೂ ಹೊರ ಹೋಗಬಲ್ಲದು. ಬಾಗಿಲು ತೆರೆದರೆ ಮಾತ್ರ ನಾನು ಹೋಗುತ್ತೇನೆ ಎನ್ನಲು ಅದಕ್ಕೆ ಬಾಗಿಲಿನ ಅವಶ್ಯಕತೆ ಎಲ್ಲಿದೆ? ನಾನೇನು ದೊಡ್ಡದಾಗಿ ದಪ್ಪಗಿದ್ದೇನೆಯೇ ಬಾಗಿಲಿನಿಂದ ಹೊರ ಹೋಗಲು? ಹೇಳಿ. ಆತ್ಮವು ಕಣ್ಣಿನಿಂದ ಹೊರ ಹೋಗಲಿ, ಮೂಗಿನಿಂದ ಹೊರ ಹೋಗಲಿ, ಕಿವಿಯಿಂದನಾದರೂ ಹೊರ ಹೋಗಲಿ, ಬಾಯಿಂದ ಹೊರ ಹೋಗಲಿ, ಎಲ್ಲಿಂದಲಾದರೂ ಅದು ಹೊರ ಹೋಗುತ್ತದೆ. ಆತ್ಮಕ್ಕೆ ಬಾಗಿಲಿನ ಅವಶ್ಯಕತೆ ಬೇಕಿಲ್ಲವಲ್ಲ? ಕಿಟಕಿ ಅಂದರೆ ನೋಡಿ, ಕಿಟಕಿ ತೆರೆದು ನೋಡುವಂಥದ್ದು ಇಡೀ ವಿಶ್ವವನ್ನೇ ನೋಡುತ್ತದೆ. ಪ್ರಶ್ನೆ, ಯಾರು ಯೋಗ ಮಾಡುತ್ತಾರೆ ಮತ್ತು ಟ್ರಾನ್ಸ್ ನಲ್ಲಿ ಹೋಗುತ್ತಾರೆ ಅವರಿಗೆ ಶಿವಬಾಬಾ, ಬ್ರಹ್ಮಬಾಬಾ ಮತ್ತು ಬಾಬಾರವರ 3ನೇ ರಥದ ಸಾಕ್ಷಾತ್ಕಾರವಾಯಿತೆ? ಉತ್ತರ, ಅಂತಹ ಅನೇಕ ಮಕ್ಕಳು ಹುಡುಕುತ್ತಿದ್ದಾರೆ, ಬರುತ್ತಾರೆ ಕೂಡ, ಹುಡುಕುತ್ತಲೂ ಇದ್ದಾರೆ. ಈಗ ನೋಡಿ, ಈ ಪಾರ್ಟ್ ಆರಂಭವಾಗಿದೆ. ಆದಿಯೇ ಅಂತ್ಯ ಸಾಕ್ಷಾತ್ಕಾರದ ಪಾರ್ಟ್ ಕೂಡ ಆರಂಭವಾಗಿದೆ. ಸರಿ ತಾನೆ? ಸಂಪೂರ್ಣ ಅಟೆನ್ಷನ್. ನಾನು ಆತ್ಮ, ನನ್ನ ಆತ್ಮದ ಗುಣಗಳೇನು, ಶಕ್ತಿಗಳೇನು, ನನ್ನ ಬಾಬನೊಂದಿಗೆ ನನ್ನ ಸಂಬಂಧ ಎಂತಹದ್ದು? ಪ್ರೀತಿಯದ್ದೇ. ತಂದೆಗೆ ಎಂತಹ ಮಕ್ಕಳು ಬೇಕು? ಪ್ರೀತಿಯುಳ್ಳ ಮುಗ್ಧ ಮಕ್ಕಳು. ಏಕೆಂದರೆ ನಮಗೇನೂ ತಿಳಿಯದು. ಸರಿ ತಾನೆ ಮಕ್ಕಳೇ? ಪ್ರಶ್ನೆ, ಈಗ ಲಾಕ್ಡೌನ್ ನಲ್ಲಿ ಎಲ್ಲಾ ಮಕ್ಕಳು ದಿನವಿಡೀ ಯಾವ ಪುರುಷಾರ್ಥ ಮಾಡಬೇಕು? ಬಾಬನನ್ನು ಹೇಗೆ ನೆನಪು ಮಾಡಬೇಕು? ಉತ್ತರ, ಇದು ಹೇಳುವ ವಿಷಯವೇ ಅಲ್ಲ. ಒಬ್ಬ ತಂದೆ ಏನು ಹೇಳುತ್ತಾರೆ? ಮಕ್ಕಳೇ, ನಿಮ್ಮ ತಂದೆಯನ್ನು ನೆನಪು ಮಾಡಿ. ಮಕ್ಕಳು ಕೇಳುತ್ತಾರೆ, ಹೇಗೆ ಮಾಡುವುದು? ಇದೇನು ದೊಡ್ಡ ವಿಷಯವಲ್ಲ. ಹೇಗೆ ನೆನಪು ಮಾಡುವುದು? ಅರೆ, ಯಾರನ್ನು ಪ್ರೀತಿಸುತ್ತೇವೆಯೋ ಅವರನ್ನು ಹೇಗೆ ನೆನಪು ಮಾಡುತ್ತೇವೆ? ಹೇಳಿ. ನಡೆಯಿರಿ ಬಾಬಾ, ನಾನು ನಿಮ್ಮ ಬೆರಳನ್ನು ಹಿಡಿಯುತ್ತೇನೆ, ಬನ್ನಿ ಒಂದು ಸುತ್ತು ಹೋಗಿ ಬರೋಣ. ಬನ್ನಿ ಬಾಬಾ, ಸ್ವಲ್ಪ ವ್ಯಾಯಾಮ ಮಾಡೋಣ. ಬನ್ನಿ ಬಾಬಾ, ಅಡುಗೆ ಮಾಡೋಣ. ಬಾಬಾ, ಜೊತೆಯಲ್ಲೇ ಊಟ ಮಾಡೋಣ ಅಲ್ಲವೇ? ಆಗ ಹೇಗನಿಸುತ್ತದೆ ಹೇಳಿ? ಇದೇನೋ ನೆನಪು. ಹೌದು, ಯಾವಾಗ ಸ್ವಲ್ಪ ತಪ್ಪಾಗಿದೆ, ಪಾಪಕರ್ಮವಾಗಿದೆ ಎನಿಸುತ್ತದೆಯೋ ಆಗ ಜ್ವಾಲಾಮುಖಿ ಯೋಗದಲ್ಲಿ ಕುಳಿತುಕೊಳ್ಳಿ. ಪ್ರಶ್ನೆ, ಜ್ವಾಲಾಮುಖಿ ಯೋಗ ಎಂದರೇನು ಬಾಬಾ? ಉತ್ತರ, ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ಇಬ್ಬರನ್ನು ಧರ್ಮರಾಜನ ರೂಪದಲ್ಲಿ ನೋಡಿ ಅವರ ದೃಷ್ಟಿಯ ಮುಂದೆ ಇರಿ ಮತ್ತು ನಾನು ಸಂಪೂರ್ಣವಾಗಿ ಪವರ್ಫುಲ್ ಆಗುತ್ತಿದ್ದೇನೆ. ನನ್ನೆಲ್ಲಾ ಪಾಪಕರ್ಮಗಳು ವಿನಾಶವಾಗುತ್ತಿವೆ. ಸ್ವಲ್ಪ ತೊಂದರೆಯಂತೂ ಆಗುತ್ತದೆ, ಏಕೆಂದರೆ ಧರ್ಮರಾಜನ ದೃಷ್ಟಿಯ ಮುಂದೆ ಬರುವುದು ಅತ್ತೆ ಮನೆಗೆ ಹೋದಷ್ಟೇ ಸುಲಭವಲ್ಲವಲ್ಲ, ಅಲ್ಲವೇ? ಜ್ವಾಲಾಮುಖಿ ಯೋಗವನ್ನು ಎಲ್ಲಿ ಮಾಡಬೇಕು? ಸೂಕ್ಷ್ಮವತನದಲ್ಲಿ. ಕೆಲವರು ಹೇಳುತ್ತಾರೆ ಪರಮಧಾಮದಲ್ಲಿ ಜ್ವಾಲಾಮುಖಿ ಯೋಗವಾಗುತ್ತದೆ.
ಎಂದು ಅದು ತಪ್ಪು. ಏಕೆಂದರೆ ಪರಮಧಾಮದಲ್ಲಿ ಜ್ವಾಲಾಮುಖಿ ಇರಲು ಸಾಧ್ಯವೇ ಇಲ್ಲ. ಪರಮಧಾಮದಲ್ಲೇನಿದೆ? ಶಾಂತಿಧಾಮ ಎನ್ನುತ್ತಾರೆ. ಅಲ್ಲಿ ಜ್ವಾಲೆ ಹೇಗೆ ಹೊರಬರುತ್ತದೆ? ಜ್ವಾಲಾಮುಖಿ ಧಾಮ ಎಂದು ಯಾವಾಗ ಹೇಳಲಾಯಿತು? ಏನೆಂದು ಕರೆಯುತ್ತಾರೆ? ಶಾಂತಿಧಾಮ, ಪರಮಧಾಮ, ಮಧುರ ಮನೆ ಹೀಗೆ ಹೇಳುತ್ತಾರಲ್ಲವೇ? ಈಗ ಎಲ್ಲಾ ಲೆಕ್ಕಾಚಾರಗಳು ನಡೆಯುವುದು ಸೂಕ್ಷ್ಮವತನದಲ್ಲಿ. ಹಾಗಾದರೆ ಜ್ವಾಲಾಮುಖಿ ಯೋಗವನ್ನು ಪರಮಧಾಮದಲ್ಲಿ ಮಾಡುತ್ತಾರೆಯೇ? ಪರಮಧಾಮದಲ್ಲಿ ಜ್ವಾಲಾಮುಖಿ ಯೋಗವಾಗಲು ಅಲ್ಲಿ ಬೆಂಕಿ ಉರಿಯುತ್ತದೆಯೇ? ಮಕ್ಕಳಿಗೆ ಹೇಳಿ, ಯಾವಾಗಲಾದರೂ ಪಾಪಕರ್ಮವಾದರೆ ಸೂಕ್ಷ್ಮವತನದಲ್ಲಿ ಕುಳಿತುಕೊಳ್ಳಿ. ಧರ್ಮರಾಜ ತಂದೆಯ ಮುಂದೆ ಕುಳಿತುಕೊಳ್ಳಿ. ನೋಡಿ, ಅವರ ದೃಷ್ಟಿಯಿಂದ ಪವರ್ಫುಲ್ ಜ್ವಾಲೆ ಹೊರಬರುತ್ತಿದೆ ಮತ್ತು ಅಲ್ಲಿ ನಾನು ಮಾತ್ರ ಇದ್ದೇನೆ, ಬೇರೆ ಯಾರೂ ಇಲ್ಲ. ಮತ್ತು ಬಾಬಾ ನನ್ನನ್ನು ಪೂರ್ಣ ಪಾವನ ಮಾಡುತ್ತಿದ್ದಾರೆ. ಸರಿತಾನೆ ಮಕ್ಕಳೇ? ಯೋಗದ ಉಲ್ಟಾ ಪಲ್ಟಾ ಅರ್ಥ ತೆಗೆದಿದ್ದಾರೆ. ಕೆಲವೊಮ್ಮೆ ಯೋಗವನ್ನು ಉಲ್ಟಾ ನೇತು ಹಾಕಿದ್ದಾರೆ, ಕೆಲವೊಮ್ಮೆ ನೇರವಾಗಿ ನೇತು ಹಾಕಿದ್ದಾರೆ. ಸರಿಯಾದ ಮತ್ತು ಯಥಾರ್ಥ ರೀತಿಯಲ್ಲಿ ತಿಳಿದು ಯಾವ ಮಕ್ಕಳು ನೆನಪು ಮಾಡುತ್ತಿಲ್ಲ. ಆದ್ದರಿಂದ ಕನ್ಫ್ಯೂಸ್ ಆಗುತ್ತಿದ್ದಾರೆ. ಯಾವಾಗ ಎಲ್ಲಿ, ಯಾವಾಗ ಎಲ್ಲಿ? ಒಳ್ಳೆಯದು. ಎಲ್ಲಾ ಮಕ್ಕಳಿಗೆ ಓಂ ಶಾಂತಿ ಮತ್ತು ಈ ಕಲಿಯುಗದ ಗುಡ್ ನೈಟ್ ಮತ್ತು ಸತ್ಯಯುಗದ ಗುಡ್ ಮಾರ್ನಿಂಗ್. ಎಲ್ಲಾ ಮಕ್ಕಳಿಗೆ ಬಾಪ್ತಾದಾರವರ ಮಧುರಾತಿ ಮಧುರ ನೆನಪು ಮತ್ತು ಪ್ರೀತಿಗಳು. ಬಾಬಾರವರ ಪತ್ರವನ್ನು ತಲುಪಿಸಿ ಬಿಡಿ. ಪತ್ರ, ಲೆಟರ್. ಮಕ್ಕಳು ಖುಷಿಯಾಗುತ್ತಾರೆ. ಏನು ಬಂದಿದೆ? ಚೀಟಿ ಬಂದಿದೆ. ಏನು ಬಂದಿದೆ? ಚೀಟಿ ಬಂದಿದೆ, ಪತ್ರ ಬಂದಿದೆ. ಎಲ್ಲಾ ಮಕ್ಕಳಿಗೆ ಹೇಳಿ, ಬಾಬಾ ಬಹಳ ಮಧುರವಾದ ನೆನಪು ಮತ್ತು ಪ್ರೀತಿಯನ್ನು ನೀಡಿದ್ದಾರೆ. ಖುಷಿಯಾಗಿರಿ, ಕುಣಿದಾಡಿ, ಸಂತೋಷ ಪಡಿ. ಏಕೆಂದರೆ ನನಗೆ ಸಿಕ್ಕಿದ್ದಾರೆ. ನಾನು ತಂದೆಯನ್ನು ಪಡೆದುಕೊಂಡಿದ್ದೇನೆ. ಎಲ್ಲರೂ ಬಾಬಾರವರನ್ನು ಭೇಟಿಯಾಗಲು ಬಹಳ ಚಡಪಡಿಸುತ್ತಿದ್ದಾರೆ. ಯಾವಾಗ ಲಾಕ್ಡೌನ್ ತೆರೆಯುತ್ತದೆ ಎಂದು ಹೀಗೆ ಹಂಬಲಿಸುತ್ತಿದ್ದಾರೆ. ಒಳ್ಳೆಯದು. ಸ್ವಲ್ಪ ಇನ್ನೂ ಬಾಯಾರಿಕೆಯಾಗಲಿ. ಬಾಯಾರಿಕೆ ಹೆಚ್ಚಾದಾಗ ನೀರನ್ನು ಬಹಳ ಚೆನ್ನಾಗಿ ಕುಡಿಯುತ್ತಾರೆ. ಗಮನವಿಟ್ಟು ಕುಡಿಯುತ್ತಾರೆ. ಎಲ್ಲಿ ಒಂದು ಹನಿ ಚೆಲ್ಲುತ್ತದೆಯೋ ಎಂದು, ಅಲ್ಲವೇ? ಒಳ್ಳೆಯದು ಮಕ್ಕಳೇ, ಮತ್ತೆ ಭೇಟಿಯಾಗೋಣ. ಓಂ. ಈಗ ಹೊರಡೋಣ ಮಕ್ಕಳೇ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಅನುಭವಿ ಮೂರ್ತಿ ಭವ. ನೀವು ಮಕ್ಕಳು ವಿವಿಧ ಗುಣಗಳನ್ನು ವರ್ಣಿಸುತ್ತೀರಲ್ಲವೇ? ಆ ಗುಣಗಳ ಅನುಭವದ ಅಥಾರಿಟಿಯು ಆಗಿದ್ದೀರಾ? ಸ್ಪೀಕರ್ ಆಗಿದ್ದೀರಾ? ಶ್ರೋತೃ ಆಗಿದ್ದೀರಾ? ಅಥವಾ ಅಥಾರಿಟಿ ಆಗಿದ್ದೀರಾ? ಇದರಲ್ಲೇ ನಂಬರ್ ವಾರ್ ಆಗುತ್ತೀರಿ. ಮಹಾರಥಿ ಎಂದರೆ ಅನುಭವದ ಅಥಾರಿಟಿ. ಕುದುರೆ ಸವಾರ ಎಂದರೆ ಹೇಳುವವರು. ಅನುಭವದ ಅಥಾರಿಟಿ ಕಡಿಮೆ. ಭಕ್ತಿ ಮತ್ತು ಜ್ಞಾನದಲ್ಲಿರುವ ವಿಶೇಷ ವ್ಯತ್ಯಾಸವೇ ಇದು. ಭಕ್ತಿ ಎಂದರೆ ವರ್ಣನೆ ಮತ್ತು ಜ್ಞಾನ ಎಂದರೆ ಅನುಭವ. ಒಳ್ಳೆಯದು. ಓಂ ನಮಃ ಶಿವಾಯ.